ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆಯಾಗಿರುವಂಥದ್ದು ಡಿಎಂಕೆ ಟಿಎಂಸಿ ಹಾಗೂ ಪ್ರತಿಪಕ್ಷಗಳು ಸೇರಿದಂತೆ ಒಂದಷ್ಟು ವಿರೋಧವನ್ನು ವ್ಯಕ್ತಪಡಿಸಲಾಗಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಪ್ರಶಾಂತ್ ಸಂಬರ್ಗಿ ಅವರಿದ್ದಾರೆ, ಅವರೇ ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಈಗಾಗಲೇ ನೀವು ಗಮನಿಸಿದ್ರಿ, ಲೋಕಸಭೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆ ಮಂಡನೆಗೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥದ್ದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆ ಆಯಿತು. ಏನನ್ಸುತ್ತೆ ನಿಮಗೆ ಈ ಒಂದು ಮಹಿಳಾ ಮೀಸಲಾತಿ ಮಂಡನೆಗೆ ಎಲ್ಲಿ ಹಿನ್ನಡೆ ಆಯಿತು? ಮಸೂದೆ ಮಂಡನೆ ಮಾಡಲಿಕ್ಕೆ ಏನು ಕಾರಣ ಅನ್ನುವಂಥದ್ದನ್ನು ಹೇಳ್ತೀರಿ? ನೋಡಿ, ಮೊದಲನೇದಾಗಿ ಕಾಂಗ್ರೆಸ್ಸಲ್ಲಿರ್ತಕ್ಕಂಥ ಮಹಿಳಾ ಕಾರ್ಪೊರೇಟ್ರಿಂದ ಹಿಡ್ಕೊಂಡು MP ಅವ್ರಿಗೆ ಬಾಯಿಗೆ ಜಿಪ್ ಹಾಕೊಂಡ್ಬಿಟ್ಟಿದ್ದಾರೆ. ಎಸ್ಪೆಷಲಿ ಪ್ರಭಾ ಮಲ್ಲಿಕಾರ್ಜುನ್ ಆಗಿರ್ಬೋದು, ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಆಗಿರ್ಬೋದು, ಹಾಗೆ ರಮ್ಯಾನೂ ಆಗಿರ್ಬೋದು. ಏನು ಸಾಣೆ ಮೀನು ಸಾಕೊಂಡ್ಬಿಟ್ಟಿದ್ಯಾ ಬಾಯಲ್ಲಿ ಅಂತ, ಅಥವಾ ಗಮ್ಮೆನ ನುಂಗ್ಬಿಟ್ಟಿದ್ದಾರಾ, ಫೆವಿಕಾಲ್ ನುಂಗ್ಬಿಟ್ಟಿದ್ದಾರಾ, ಬಾಯಿ ತೆಗಿತಾ ಇಲ್ವ ನೀವು ಅಂತ. ನಿಮಗೋಸ್ಕರ ಒಂದು ರಿಸರ್ವೇಷನನ್ನು 50% ಪಾಪ್ಯುಲೇಷನ್ ಇರ್ತಕ್ಕಂಥ ಹೆಣ್ಮಕ್ಳಿಗೆ, ವುಮೆನ್ಗೆ, ಅಕ್ಕಂಗಿಯರಿಗೆ ನಿಮಗೆ ಒಂದು ಡೆಮಾಕ್ರಸಿಯಲ್ಲಿ ಒಂದು ಪವರ್ ಇರಲಿ ಅಂತ ಹೇಳಿ ನಿಮಗೊಂದು ಅವಕಾಶ ಮಾಡಿಕೊಟ್ರೆ ನಿಮಗೆ ಮಾತಾಡೋ ಯೋಗ್ಯತೆ ಇಲ್ಲ, ಮಾತಾಡೋ ಶಕ್ತಿ ಇಲ್ಲ. ಗುಲಾಮ್ಗಿರಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀರಾ. ನೀವು ಗುಲಾಮರಾಗಿದ್ದೀರಾ ಪಾರ್ಟಿಗೆ. ಆದರೆ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳೋಷ್ಟು ನಿಮಗೆ ಕಾಂಗ್ರೆಸ್ಸಿನ MLAಗಳು, MP ಗಳು, ಹೆಣ್ಮಕ್ಳು, ಎಸ್ಪೆಷಲಿ ಲೇಡಿ MLAಗಳು, ಲೇಡಿ MP ಗಳು, ಕಾರ್ಪೊರೇಟರ್ಗಳು, ಎಸ್ಪೆಷಲಿ 5 ನಿಮಿಷಕ್ಕೂ ಟ್ವಿಟ್ಟರಲ್ಲಿ ಪೋಸ್ಟ್ ಮಾಡುವ ರಮ್ಯಾ ಅವರು ಬೇರೆ ವಿಷಯದಲ್ಲೆಲ್ಲ ಮಾತಾಡ್ತಾರೆ. ಈ ವಿಷಯದಲ್ಲಿ ಏನು ಸಾಣೆ ಮಿನ್ಸ್ ಹಾಕೊಂಡಿದ್ಯಾ ಅಥವಾ ಫೆವಿಕಾಲನ್ನು ಹಾಕೊಂಡ್ಬಿಟ್ಟಿದ್ದೀರಾ ಅಂತ ಪ್ರಶ್ನೆ ನಾನು ಕೇಳ್ತಾ ಇದ್ದೀನಿ. ಹೆಣ್ಣು ಮಗುವಾಗಿ ಹೆಣ್ಣರ ಒಂದು ಈಕ್ವಾಲಿಟಿಗೋಸ್ಕರ ಬರೀ ಟಿವಿಯಲ್ಲಿ ಮಾತಾಡೋದು ಚಂದ ಮಾತಾಡ್ತೀರಾ. ಏನು ಮಾತಾಡ್ತೀರಾ? ವುಮೆನ್ ಎಂಪವರ್ಮೆಂಟ್, ವುಮೆನ್ ಈಕ್ವಾಲಿಟಿ. ರಾಹುಲ್ ಗಾಂಧಿಯವರು ಒಂದು 1000 ಹೇಳಿದ್ದಾರೆ ವುಮೆನ್ ಎಂಪವರ್ಮೆಂಟ್ ಅಂತ. ಈಗ ಬಂದ ಅವಕಾಶವನ್ನು ಕಾಲಲ್ಲಿ ಓದ್ಬಿಟ್ರಲ್ರಿ. ನಿಮಗೆ ಬಂದಿರತಕ್ಕಂಥ ಲಕ್ಷ್ಮಿಯನ್ನು ಕಾಲಲ್ಲಿ ಓದ್ಬಿಟ್ರಲ್ಲ ನೀವು. ಈ ಥರದ ಪರಿಸ್ಥಿತಿ ನಿಮಗೆ ಬೇಕಾ? ಈ ಥರದ ಗುಲಾಮ್ಗಿರಿ ನಿಮಗೆ ಬೇಕಾ? ಈ ಥರದ ಗುಲಾಮ್ಗಿರಿಯ ಪಕ್ಷದಲ್ಲಿ ನೀವು ಬದುಕಬೇಕಾ ಅನ್ನುವ ಪ್ರಶ್ನೆ ನಿಮಗೆ ನೀವು ಹಾಕೊಳ್ಳಿ. ನಾನು ಯಾವ ಪಕ್ಷದಲ್ಲಿ ಇದ್ದೀನಿ, ನನ್ನ ಪಕ್ಷ ನನ್ನ ಹಕ್ಕನ್ನು ಕಿತ್ಕೊತಾ ಇದೆಯಾ ಅಂತ ನಿಮಗೊಂದು ಮನಸ್ಸು ಸಾಕ್ಷಿ ಕಾಡ್ತಾ ಇಲ್ವಾ? ಪ್ರಭಾ ಮಲ್ಲಿಕಾರ್ಜುನ್ ಅವರೇ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ರಮ್ಯಾ ಮೇಡಮ್ ಅವರೇ, ಅನೇಕ ನಾಯಕಿಯರು ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಕನ್ಸೆನ್ಸಸ್ ಆಗಿ ಒಂದು ವುಮೆನ್ಸ್ ಸ್ಟ್ರೆಂತ್ಗೋಸ್ಕರ ಮಾತಾಡೋದನ್ನು ಕಾಣಲಿಲ್ಲ. ಇದು ನಿಮ್ಮ ಗುಲಾಮ್ಗಿರಿಯನ್ನು ಕಾಣಿಸ್ತಾ ಇದೆ. ನೀವು ಈಗಲೂ ಪುರುಷ ಪ್ರಧಾನ ಸೊಸೈಟಿಯಲ್ಲೇ ಇದ್ದೀರಾ, ಕಾಂಗ್ರೆಸ್ ಪ್ರಧಾನ ಸೊಸೈಟಿಯಲ್ಲಿ ಇದ್ದೀರಾ ಅಂತ ನೀವೇ ಒತ್ತಿ ಹೇಳ್ತಾ ಇದ್ದೀರಾ. ಮುಂದಿನ ಸಲ TVಯಲ್ಲಿ ಬಂದ್ಬಿಟ್ಟು ಹೆಣ್ಮಕ್ಳ ಶೋಷಣೆ, ಹೆಣ್ಮಕ್ಳ ಬಗ್ಗೆ ಬರೇ ಫ್ಯಾನ್ಸಿ ಮಾತಾಡಬೇಡಿ ದಯವಿಟ್ಟು. ಕೊಟ್ಟರೆ ಅವಕಾಶನ ಕಿತ್ತು ಕಾಲು ಒದ್ದಿದ್ದೀರಲ್ಲ, ಬಂದಿರೋ ಲಕ್ಷ್ಮಿನ ಒದ್ದಿದ್ದೀರಲ್ಲ, ನಿಮಗೆ ನಾಚಿಕೆ ಆಗಬೇಕು. ನಿಮಗೆ ಸಿಕ್ಕ ಅವಕಾಶವನ್ನು ರಾಜಕೀಯ ಹೆಸರಲ್ಲಿ ಅದನ್ನು ದೂರ ಮಾಡಿದ್ದೀರಾ ಅಂದರೆ ಇದು ತುಂಬ ನಾಚಿಕೆಗೇಡಿನ ಸಂಗತಿ. ಸರ್, 2023 ಬಿಲ್ ಪಾಸ್ ಆಗಿತ್ತು. ಆಗ ಯಾಕೆ ಮೋದಿಯವರು ಅದನ್ನು ಜಾರಿಗೆ ಮಾಡಲಿಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ಅವರ ವಾದ. ನೋಡಿ ಹೆಂಗಿದೆ ನೋಡಿ, ಎಕ್ಸಾಂಪಲ್ ಒಂದು 100 ಸೀಟ್ ಇದೆ ಅಂದ್ಕೊಳ್ಳಿ. ನಿಮ್ಗೆ ಎಕ್ಸಾಂಪಲ್ ಜನರಿಗೆ ಅರ್ಥ ಆಗಲಿ ಅಂತ 543 ಸೀಟ್ಸ್ ಇದೆ, ಅದು ಬೇರೆ. 100 ಸೀಟಲ್ಲಿ 33 ಓಟ್ ಕೊಟ್ಬಿಟ್ರೆ ಸಿಕ್ಕೋದು ಕೇವಲ 77 ಓಟು, 77 ಸೀಟು ಗಂಡಸರಿಗೆ. ಇನ್ನು 33 ಕಂಪಲ್ಸರಿ ಕಾಂಗ್ರೆಸ್ ಆಗಲಿ, BJP ಆಗಲಿ, JDS ಆಗಲಿ ಯಾರಿಗಾರು ಕೊಡಲೇಬೇಕು. ಒಂದು 100ದು ಒಂದು ವಿಧಾನಸಭಾ ಇದೆ ಅಂದರೆ ಅದು ಹಂಗಾಗುತ್ತೆ. ಆದರೆ ಡಿಮಿಲಿಟೇಷನ್ ತಂದಾದ ಇದು 100 + 50 150 ಸೀಟ್ ಆಗುತ್ತೆ. ಅದರಲ್ಲಿ 33% ಕೊಡೋದು ಹೇಗಿರುತ್ತೆ? ಆ ಅಭಿಪ್ರಾಯ ಇಟ್ಕೊಂಡು ಸೀಟೂ ಜಾಸ್ತಿ ಮಾಡಿ, ಯಾರಿಗೂ ಅನ್ಯಾಯ ಆಗ್ದಾನೆ. ಕೇರಳ ಆಗಿರ್ಬೋದು 20 ಸೀಟಿನ ಅದು 30 ಆಗುತ್ತೆ, ಕರ್ನಾಟಕದಲ್ಲಿ 42 ಸೀಟ್ ಆಗುತ್ತೆ. ಹೀಗೆ ಎಲ್ಲ ಸೀಟು ಜಾಸ್ತಿ ಮಾಡಿ ವುಮೆನ್ ರಿಸರ್ವೇಷನ್ ಬಿಲ್ ಬಂದಾಗ ಅನೇಕ ಗಂಡು ಮಕ್ಕಳಿಗೂ ಅದು ಅವಕಾಶ ಸಿಗುತ್ತೆ, ಹೆಣ್ಮಕ್ಳಿಗೂ ಅವಕಾಶ ಸಿಗುತ್ತೆ. ಇದನ್ನು ಅರ್ಥ ಮಾಡ್ಕೊಳ್ಳೋದು ಬೇಸಿಕ್ ತಲೆ ಇಲ್ಲದೆ ಇರೋರು ಲೋ IQ ಥರ ಮಾತಾಡಿ ನೀವು ಈ ಅವಕಾಶವನ್ನು ಕಿತ್ತಾಕಿದ್ದೀರಾ ಅಂದರೆ ಅದೇ ಮನೆಗೆ ಬಂದಿದ್ದ ಲಕ್ಷ್ಮಿಯನ್ನು ಕಾಲಿಂದ ಒದ್ದು ಬಿಸಾಕಿದ್ದೀರಾ ಅಷ್ಟೇ. ಇದು ಇವರು ಅದು ಹೆಣ್ಮಕ್ಕಳು, ಈ ಕಾಂಗ್ರೆಸ್ ಹೆಣ್ಮಕ್ಕಳ ಯೋಚನೆ ಮಂಡಿ ಕೆಳಗಿದ್ದಂಗೆ. ಹಾಗೆ ಗುಲಾಮ್ಗಿರಿಯ ಪರಮಾವಧಿ. ನಿಮ್ಮ ಗುಲಾಮ್ಗಿರಿಯನ್ನು ಎಷ್ಟು ಪ್ರದರ್ಶನ ಮಾಡಿದ್ದೀರಾ ಅಂದರೆ ಜಿ ಹುಜೂರ್ ಅಂತ ನೀವು ನಿಮ್ಮ ನಾಯಕರಿಗೆ ಇದನ್ನು ತೋರಿಸ್ಕೊಟ್ಟಿದ್ದೀರಾ. ಈ ಪ್ರಶ್ನೆಯನ್ನು ನೀವು AICCಯಲ್ಲೋ KPCCಯಲ್ಲೋ ಕೇಳುವ ಅಧಿಕಾರ ನಿಮಗಿತ್ತು, ಅದನ್ನು ಒದ್ಬಿಟ್ಟಿದ್ದೀರಾ ನೀವು. ಈ ಅವಕಾಶವನ್ನು ನೀವು ಕಿತ್ತಾಕೊಂಡ್ಬಿಟ್ಟಿದ್ದೀರಾ. ನಿಮಗೆ ಒಂದು ಗೋಲ್ಡನ್ ಆಪರ್ಚುನಿಟಿ 75 ವರ್ಷ ಆದಮೇಲೆ ವುಮೆನ್ಗೆ ಒಂದು ವಾಯ್ಸ್, ಸ್ಟ್ರಾಂಗ್ ವಾಯ್ಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟ ಮೋದಿಯವರನ್ನು ಆಹ್ವಾನವನ್ನು ನೀವು ಹಾಗೆ ಒದ್ಬಿಟ್ಟಿದ್ದೀರಲ್ಲ. ದಿಸ್ ರಿಯಲಿ ಶೋಸ್ ದಟ್ ಯುವರ್ ಗುಲಾಮ್ಗಿರಿ ಈಸ್ ವೆರಿ ಆ್ಯಕ್ಟಿವ್. ಓಕೆ, ಇದು ಕೇಂದ್ರ ಸರ್ಕಾರಕ್ಕೆ ಹಿನ್ನಡೆನಾ ಅಥವಾ ಮಸೂದೆ ಮಂಡನೆ ಮಾಡುವಂತಹ ನಿಟ್ಟಿನಲ್ಲಿ ಈಗ ಕ್ಯಾನ್ಸಲ್ ಆಗಿರುವಂಥದ್ದು, ಪ್ರತಿಪಕ್ಷಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿರುವಂಥ ಅಸ್ತ್ರ ಆಯ್ತಾ ಅನ್ನುವಂಥದ್ದು ಹೇಗೆ? ನೋಡಿ,
ಮೋದಿಯವರಾಗಿರ್ಬೋದು, ಅಮಿತ್ ಶಾ ಆಗಿರ್ಬೋದು, BJP ಸರ್ಕಾರ, ಕೇಂದ್ರ ಸರ್ಕಾರದಲ್ಲಿ ಗೊತ್ತಿತ್ತು 360 ಓಟ್ ಬರಬೇಕು ಅಂತ. ಇವ್ರ ಹತ್ರ 300 ಓಟ್ ಇದೆ, 60 ಓಟ್ ಶಾರ್ಟೇಜ್ ಇದೆ ಗೊತ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಪ್ರಜ್ಞಾವಂತ ಮಹಿಳೆಯರು ಕಾಂಗ್ರೆಸ್ನಿಂದ ಆಗಿರ್ಬೋದು, ಸಮಾಜವಾದಿ ಪಾರ್ಟಿಯಿಂದ ಆಗಿರ್ಬೋದು, ಬಹುಜನ್ ಸಮಾಜ ಆಗಿರ್ಬೋದು, ತೃಣಮೂಲ್ ಕಾಂಗ್ರೆಸ್ ಆಗಿರ್ಬೋದು, ಎಲ್ಲೋ ಆ ಕಡೆಯಿಂದ ಆತ್ಮಸಾಕ್ಷಿಯಾಗಿ ವೋಟ್ ಮಾಡಿ ಈ ಓಟನ್ನು ಮುಂದೆ ಹಾಕ್ತಾರೆ ಅಂತ ಒಂದು ಅಭಿಪ್ರಾಯದಲ್ಲಿ ಮಾಡಿದ್ದು. ತಮ್ಮ ಆತ್ಮಸಾಕ್ಷಿಗೆ ತಾವೇ ಕೊಳ್ಕೊಂಡು ತಮ್ಮ ಆತ್ಮಸಾಕ್ಷಿಯನ್ನು ಮಾರಿಬಿಟ್ಟು ಆ ಮಸೂದೆಯನ್ನು ಕಸದ ಬುಟ್ಟಿಗೆ ಹಾಕಿದ್ರಲ್ಲ. ನೀವು ಅದು ಹೇಗೆ ಅಂದರೆ ಭ್ರೂಣ ಹತ್ಯೆ ಇದ್ದ ಹಾಗೆ, ಪ್ರಧಾನಮಂತ್ರಿ ಹೇಳಿದ್ರಲ್ಲ, ಭ್ರೂಣ ಹತ್ಯೆ ಇದ್ದಂಗೆ ನೀವು ಹೋಗಿ ಹುಟ್ಟೋ ಮಗುವನ್ನೇ ಅದು ಹೆಣ್ಣು ಅಂತ ಸಾಯಿಸಿದ್ರಲ್ಲ, ಅದು ಒಂದು ಶಾಪನೇ. ಆ ಶಾಪ ನಿಮ್ಗೆ ತಡೆದೇ ಬಿಡೋದಿಲ್ಲ. ಇದಿಷ್ಟು ಪ್ರಶಾಂತ್ ಸಂಬರ್ಗಿ ಅವರ ಮಾತುಗಳಾಗಿತ್ತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.